ಚಿಕ್ಕಮಗಳೂರಿನ ಕಳಸ ತಾಲೂಕಲ್ಲಿ ಕಾಳಿಂಗ ಸರ್ಪ ಸೆರೆ ಹಿಡಿಯಲಾಗಿದೆ. ಕೊಟ್ಟಿಗೆಯ ಅಟ್ಟದಲ್ಲಿ ಇತ್ತು 13 ಅಡಿ ಉದ್ದದ ಕಾಳಿಂಗ ಸರ್ಪ. ಹೆಮ್ಮಕ್ಕಿಯ ಮುಂಡಾನೆ ಗ್ರಾಮದ ಮೋಹನ್ ಗೌಡ್ರ ಮನೆಯಲ್ಲಿ ಸೆರೆ ಹಿಡಿಯಲಾಗಿದೆ. ಒಂದೇ ವಾರದಲ್ಲಿ ಅದೇ ಜಾಗದಲ್ಲಿ ಎರಡನೇ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದಿದ್ದಾರೆ. ಕಳೆದ ವಾರ ಇದೇ ಜಾಗದಲ್ಲಿ ಕಾಳಿಂಗ ಸರ್ಪ ಸೆರೆ ಹಿಡಿದಿದ್ದಂತ ರಿಜ್ವಾನ್ ಸುರಕ್ಷಿತವಾಗಿ ಅರಣ್ಯಕ್ಕೆ ಕಾಳಿಂಗ ಸರ್ಪವನ್ನು ಬಿಟ್ಟಿದ್ದಾರೆ. ಉರಗ ತಜ್ಞ ರಿಜ್ವಾನ್ ಅವರು. ಇದು ಕಟ್ಟಾಗಿದ್ದು ಒಳಗೆ ಕೈಲಿ ಉಂಟು ಹೋಗಿಲ್ಲ ಪೂರ ಹೋಗಿಲ್ಲ. ಅದು ಬಂದಿತ್ತು ಎಲ್ಲರೂ.